ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಬೆಳಗಿನ ಶುಭೋದಯ. DVGಯವರ ಕವಿತೆಗಳು ನಿವೇದನ, ಉಮರನ ವಸುಗೆ, ಮಂಕುತಿಮ್ಮನ ಕಗ್ಗ, ಮುರಳಿ ಮುನಿಯನ ಕಗ್ಗ, ಶ್ರೀರಾಮ ಪರೀಕ್ಷಣಂ, ಅರಿತಪುರ ಗೀತೆ, ಗೀತಾ ಶಾಕುಂತಲ, ಜ್ಞಾಪಕ ಚಿತ್ರಶಾಲೆ ಇವುಗಳನ್ನು ನಮಗೆ DVGಯವರು ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ಮಹಿಮಾನ್ವಿತರ ಮಂಕುತಿಮ್ಮನ ಕಗ್ಗ ವಾಚಿಸುವುದೇ ನಮ್ಮದು ಸುಕೃತವಾಗಿದೆ. ಅವರಿಗೆ ನಮಸ್ಕರಿಸುತ್ತಾ ಅವರ ಪದ್ಯವನ್ನು ವಾಚಿಸುತ್ತೇನೆ. ಪದ್ಯ 863. ಕಿಚ್ಚು ಮುಗಿತ ಬೂದಿಯಾಗಿ. ಮುಡಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ, ಮುಡಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ, ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿ ಅಹುದೇ, ಕೊಡಲು ಸಿಹಿ ಅಹುದೇ. ಹೃದಯ ಒಳಿತಾದೊಡೆ ತಿಳಿವಹುದೇ ಜಾಣಹುದೇ, ಹೃದಯ ಒಳಿತಾದೊಡೆ ತಿಳಿವು ಜಾಣ ಇಹುದೇ. ಸುದೆ ಬಂತು ಸುಲಭದಲ್ಲಿ ಮಂಕುತಿಮ್ಮ, ಸುದೆ ಬಂತು ಸುಲಭದಲ್ಲಿ ಮಂಕುತಿಮ್ಮ. ಅರ್ಥ: ಕುರುಡಿಯಾಗಿರುವ ಮುದುಕಿ ಬಾದಾಮಿಗೂ ಹೊಂಗೆಗೂ ವ್ಯತ್ಯಾಸವನ್ನು ಕಾಣದೆ ಹೊಂಗೆಕಾಯಿಯನ್ನೇ ಬಾದಾಮಿ ಎಂದು ಭಾವಿಸಿಕೊಂಡು ನೆಮ್ಮದಿ, ಪ್ರೀತಿ ಮತ್ತು ವಿಶ್ವಾಸಗಳಿಂದ ಪದುಳದಿ ಮಗುವಿಗೆ ಕೊಟ್ಟರೆ ಆ ಮಗು ಅದನ್ನು ತಿಂದಾಗ ಅದು ಹೊಂಗೆಕಾಯಿಯಂತೆ ಕಹಿಯಾಗಿರದೆ ಬಾದಾಮಿಯಂತೆ ರುಚಿಯಾಗಿರುವುದೇನು? ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ನೋಡಿ. ಹೊಂಗೆಕಾಯಿಯನ್ನು ಬಾದಾಮಿ ಎಂದು ಭಾವಿಸಿಕೊಂಡು ನೆಮ್ಮದಿ, ಪ್ರೀತಿ ಮತ್ತು ವಿಶ್ವಾಸಗಳಿಂದ ಪದುಳದಿ ಮೊಮ್ಮಗುವಿಗೆ ಕೊಟ್ಟರೆ ಆ ಮಗು ಅದನ್ನು ತಿಂದಾಗ ಅದು ಹೊಂಗೆಯ ಕಾಯಿಯಂತೆ ಕಹಿಯಾಗಿರದೆ ಬಾದಾಮಿಯಂತೆ ರುಚಿಯಾಗಿರುವುದೇನು? ಹೃದಯ ಒಳ್ಳೆಯದಾದರೂ ತಿಳುವಳಿಕೆ ಇದೆಯೇ? ಜಾಣತನ ಇದೆಯೇ? ಇಲ್ಲವಾದರೆ ಕೇವಲ ಒಳ್ಳೆಯ ಹೃದಯದಿಂದ ಕೆಲಸವಾಗುವುದಿಲ್ಲ. ಸಮುದ್ರವನ್ನು ಸುರಾಸುರರು ಕಷ್ಟಪಟ್ಟು ಕಡೆದಾಗ ತಾನೇ ಅಮೃತ ಸುಧೆ ದೊರಕಿದ್ದು, ಹಾಗೆಯೇ ನಾವು ಕೂಡ ಕಷ್ಟಪಟ್ಟರೆ ಮಾತ್ರ ಸುಖ ದೊರಕುತ್ತದೆ. ಸುರಾಸುರರು ಕಷ್ಟಪಟ್ಟು ಕಡೆದಾಗ ತಾನೇ ಅಮೃತ ಸುಧೆ ದೊರಕಿದ್ದು, ಹಾಗೆ ನಾವು ಕೂಡ ಕಷ್ಟಪಟ್ಟರೆ ಮಾತ್ರ ಸುಖ ದೊರಕುತ್ತದೆ ಎಂದು DVGಯವರು ಈ ಪದ್ಯದಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.